ಮಾಡ್ತೀನಿ ನೋಡು. ನಂಬಕ್ಕಾಗಲ್ಲ. ನೀನು ಮುಂದೆ ಕೂತ್ಕೋ. ಗೋಪಾಲ ಹಿಂದ್ ಬಾ. ನಮ್ಮಪ್ಪನೇ ಇಬ್ಬರು ಮಕ್ಕಳು. ಗೋಪಾಲ, ಏನಪ್ಪ? ದೊಡ್ಡವನಾದ್ಮೇಲೆ ನೀನು ಏನಾಗ್ತೀಯೋ? ಇಂಜಿನಿಯರ್ ಆಗ್ತೀನಪ್ಪ. ಅಯ್ಯೋ, ಇಂಜಿನಿಯರ್ ಬೇಡ ಕಣೋ, ನೀನು ಡಾಕ್ಟರ್ ಆಗ್ಬೇಕು. ಆಯ್ತಪ್ಪ, ನೀನ್ ಏನ್ ಹೇಳ್ತೀಯ ಅದಾಗ್ತೀನಿ. ಮೈಲಾರಿ, ದೊಡ್ಡವನಾದ್ಮೇಲೆ ನೀನೇನಾಗ್ತೀಯ? ನೀನು ಉದ್ಧಾರ ಆಗಲ್ಲ, ನೀನು ಉದ್ಧಾರ ಆಗಲ್ಲ. ನೋಡು ಮೈಲಾರಿ, ನೀನು ಒಳ್ಳೆ ಮಗ ಅಲ್ವಾ? ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು. ಇದೇ ದಾರಿಯಲ್ಲಿ ಪೊಲೀಸ್ ಜೀಪ್ ನಲ್ಲಿ ಬರಬೇಕು, ತಿಳಿತಾ? ಆಯ್ತು. ಪ್ರತಿದಿನ ಸಾವಿರಾರು ಕನಸುಗಳು ಕಾಣ್ತಾ 16 ಕಿಲೋಮೀಟರ್ ಸೈಕಲ್ ತುಳಿತಾ ನಮ್ಮಪ್ಪನೇ ನಮ್ಮನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು ಸರ್. ಇವಳು ಅನಿತಾ, ನಮ್ಮೂರ್ ಗೌಡ್ರ ಮಗಳು. 1ನೇ ಕ್ಲಾಸಿಂದ ಒಂದೇ ಕ್ಲಾಸ್, ಆದ್ರೆ ಒಂದಿನ ಮಾತಾಡ್ತಾರಲ್ಲ. ಅಪ್ಪ ಬಂದ್ರು. ಅಪ್ಪ ಬಂದ್ರು. ಎದುರೋಣ. ಸುಮ್ಮನೆ ಓದ್ಕೊಳ್ಳೋ. ಅಪ್ಪ ಅಂತ ಅಪ್ಪ, ಸೀಮೆಗಿಲ್ದಿದಪ್ಪ. ನಿಮ್ಮ ಅಪ್ಪನೇ ಅಂತ ಕೊಂಬಳವ, ಓದ್ಕೊಳ್ಳೋ. ಮೈಲಾರಿ, ಅಪ್ಪ ಯಾವಾಗ ಬಂದಪ್ಪ? ನನ್ಗೆ 2 ಕೊಂಬು ಬಂದಿತ್ತಲ್ಲಪ್ಪ, ಆವಾಗ. ನಾನ್ ಮಲ್ಕೊಂಡಿರ್ಲಿಲ್ಲ ಅಪ್ಪ, ನಾನ್ ಓದಿದ್ದೆಲ್ಲ ನಾಪಿಸ್ಕೊಂತಿದ್ದೆ. ತೂಳಿನ ಸುಳ್ಕೊಡ್ತೀಯ. ಅಪ್ಪ ಹೊಡಿಬೇಡ, ಓದ್ತೀನಿ. ಓದು. ಹೀಗೆ ದಿನಗಳು ಉರುಳಿ ಕಾಲ ಬದಲಾಯಿತು. ಆದ್ರೆ ಬದಲಾಗದೆ ಉಳಿದಿದ್ದು ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಪ್ರೀತಿ ಸರ್. ಅವಳು ಮುಂದೆ ಮಾತಾಡೋ ಧೈರ್ಯ ಇಲ್ಲದೆ ಭಾವನೆಗಳನ್ನ ಬರೆಯಕ್ ಶುರು ಮಾಡಿದೆ ಸರ್. ಬರಿತಾ ಬರಿತಾ ಕವಿ ಮೈಲಾರಿ ಅದೆ. ಒಂದಿನ PUC ರಿಸಲ್ಟ್ ಬಂತು ಸರ್. ನೋಡು, ನಿನ್ ತಮ್ಮನ್ನ ನೋಡು, ಅವನ್ ಕಾಲ್ ಕೆಳಗಡೆ ದೂರು. ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದವನೇ. ನೀನ್ ನೋಡಿದ್ರೆ PUC ಫೇಲ್ ಆಗಿದ್ಯಾ? ನಾನ್ ಸೈನ್ಸ್ ಬೇಡ ಬೇಡ ಅಂತ ಯಾಕೆ ಕೊಡ್ತೆ? ನಾನು ಹೇಳಿಲ್ಲ ಆಡ್ಸೋತೀನಿ ಅಂತ. ಎದುರು ಮಾತಾಡ್ತೀಯೋ? ಸಾಯಿಸ್ಬಿಡ್ತೀನಿ ನಿನ್ನ. ಸಾಯಿಸ್ತೀನಿ ಅವನನ್ನ. ಉದ್ದಾರ ಆಗಲ್ಲ ನೀನು ಉದ್ದಾರ ಆಗಲ್ಲ. ನೋಡ್ತಾ ಇರೋ, ಅವನು ಉದ್ದಾರ ಆಗಲ್ಲ. ನಾನು ನನ್ನ ಗೆಳೆಯ ಗುರುಪ್ರಸಾದ್ ಊರ್ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತೀನಿ. ಹತ್ಕೊ ನೋಡಿಯೋ, ನಡಿ. ಆದ್ರೆ ಅವತ್ ನಾನು ತಡೆದಿದ್ದು ನನ್ನ ಅನಿತಾ ಮೇಲೆ ಇದ್ದ ಪ್ರೀತಿ ಸರ್. ಇಟ್ಕೊಳ್ಳೋ, ನೀನ್ ಹೋಗ್ಬಿಟ್ಟು ಬರೋ, ನಾ ಬರ್ಲಾ ಕಣ. ಕೈಗಾರಿಕೆಗೆ ಆದ್ಯತೆ ನೀಡಲಾಯಿತು. ಗೋಪಾಲ, ಓದ್ತಾ ಇದ್ಯಾ ಮಗ? ಓದು. ಪಂಚವಾರ್ಷಿಕ ಯೋಜನೆಗಳಿಂದ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಉಣ್ಣು. ಇನ್ನೊಂದೆರಡು ಮುದ್ದೆ ಹಾಕೋ. ಚೆನ್ನಾಗಿ ಉಂಡು ದೇಹ ಮಾತ್ರ ಬೆಳೆಸ್ಕೋಬೇಕು. ಇನ್ನೊಂದು ಸಾಕೋ ಬದಲು 2 ಎಮ್ಮೆನಾದ್ರೂ ಸಾಕಿದ್ರೆ ಒಂದಷ್ಟು ಸಗಣಿನಾದ್ರೂ ಕೊಡ್ತಾ ಇತ್ತು. ತಂಡ್ಬಿಂಡ. ಕೋಪ ಬಂತು ಒಂದು ಕೆಟ್ಟ ನಿರ್ಧಾರ ಮಾಡ್ಬಿಟ್ಟೆ ಸರ್. ಇವತ್ತು ರಾತ್ರಿಗೆ ನಿನ್ ಕಣ್ಣಿನ ತಲೆ ಮೇಲೆ ಕಲ್ಲೆತ್ತು ಹಾಕ್ಬಿಟ್ಟು ಚಾಲ್ಕೊಂಡ್ಬಿಡ್ತೀನಿ.
ಮಲ್ಲನ್ ಮಗ ಕಣೆಯ ನೀನು. ಮುಖದ ಮೇಲೆ ಮೀಸೆ ಬರೋಕ್ ಮುಂಚೆನೆ ಸರ್ ಸುರೇಶ್ ಹೆಬ್ಳಿಕರ್ ಬಂದಿದ್ದಾರೆ ಸರ್. ಒಂದ್ ನಿಮಿಷ ಕೂತಿರು, ಬಂದೆ. ಹಲೋ ಹಲೋ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ನಿಮ್ ಜೊತೆಗೆ ಸ್ವಲ್ಪ ಮಾತನಾಡಿ. ಹಿತೈಷಿ ಯಾರಿಗೆ? ಹಿತೈಷಿ ಜನ್ಮ ಕೊಟ್ಟ ತಂದೆ ತಾಯಿಗಳಿಗ, ವಿದ್ಯೆ ಕೊಟ್ಟ ಗುರುಗಳಿಗ? ಅಂತ ಸೀನೆಲ್ಲ ಇಲ್ಲ ಅನ್ಸತ್ತೆ. ಮೋಸ್ಟ್ಲಿ ಇದು ಲವ್ ಟ್ರೇಡ್ ಮಾರ್ಕ್ ಇರಬೇಕು. ಆಮೇಲೆ ರೈಟ್, ಇಷ್ಟು ವರ್ಷ ಆದ್ರೂ ಉಳ್ಕೊಂಡಿದೆ ಅಂದ್ರೆ ಮೋಸ್ಟ್ಲಿ ಟ್ರೂ ಲವ್ ಇರಬೇಕು. ಅಂದ ಹಾಗೆ ಎಲ್ಲಿವರೆಗೂ ಬಂತು ನಿನ್ನ ಮೌನ ದೇವತೆಯ ಪ್ರೇಮ ಕತೆ? ಕಣ್ಣು ಸನ್ನೆಲ್ಲೇ ಉಳ್ಕೊಂಡ್ಬಿಡ್ತಾ? ಇಲ್ಲ ಮಾತು ಕತೆವರೆಗೂ ಏನಾದ್ರೂ ಬಂತ? ಲೇ ಏನ್ಲಾ ಮೈಲಾರಿ ಕವನ ಬರೀತಿದ್ದಿ? ಬರೀ 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 ಕಾಳಿದಾಸನ್ ತರ ಇದೇ ರೀತಿ ಬರ್ಕೊಂಡಿದ್ರೆ ಒಂದಲ್ಲ ಒಂದ್ ದಿವಸ ದೇವದಾಸ ಹೋಗ್ತೀಯ ನೋಡ್ ನೀನು. ಎಕ್ಸ್ಕ್ಯೂಸ್ ಮೀ, ಏನಮ್ಮ? ಸ್ವಲ್ಪ ದಾರಿ ಬಿಟ್ಟು ಕೂತ್ಕೊಳ್ಳಿ. ಏನ್ ನಿಜ ದಾರಿನ ಸಿಕ್ಕಿರೋದು? ಓವರ್ ಮಾಡ್ತಿರಲ್ಲ, ಹೋಗಮ್ಮ ಕಡಿಕೆ. ಅಯ್ಯೋ ಡುಮ್ಮ. ಈ ತರ ಹುಡುಗಿಯರಿಗೆ ಪ್ರೀತಿನ ಮೈಕ್ ತಗೊಂಡ್ ಹರ್ಚ್ಕೊಬೇಕು ಅಂತದ್ರಲ್ಲಿ ಕವನದಲ್ಲಿ ಹೇಳ್ತಿದ್ಯಲ್ಲ, ತಟ್ಟದೆಲ್ಲ ತಟ್ಟುತ್ತೆ. ಮನಸ್ಸಿನೊಳಗೆ ನನ್ ಬರವಣಿಗೆ ಭಾವನೆಗಳು ಖಂಡಿತ ಅರ್ಥ ಆಗುತ್ತೆ. ಹೃದಯದ ಮಾತುಕತೆಗೆ ಪಿಸು ಮತ್ ಸಾಕಣ್ಣ. ಅರ್ಚಟ ಕಿರ್ಚಟ ಬೇಕಾಗಿಲ್ಲ. ಕೆಳಕುದ್ರೆ ಕವಿ ಆಗ್ಬಿಡ್ತಾನೆ ಕೆಲವನು. ಇನ್ನು ಕೆಲವೇ ಫಂಕ್ಷನ್ ಸ್ಟಾರ್ಟ್ ಆಯ್ತು, ನಡಿಲ್ಲ. ಕಾಳಿದಾಸ ಕವನಕ್ಕೆ ಸ್ವಲ್ಪ ಬ್ರೇಕ್ ಕೊಡು, ಫಂಕ್ಷನ್ ಸ್ಟಾರ್ಟ್ ಆಯ್ತು. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರ ಬದುಕಲಾರದಷ್ಟು ನಿಕೃಷ್ಟನೂ ಅಲ್ಲ, ಕಷ್ಟನೂ ಅಲ್ಲ. ಆದ್ರೆ ಬದುಕಲೇಬೇಕು ಅನ್ನೋ ಛಲ ಇರುತ್ತೆ. ಆ ಮಾತಿನಂತೆ ಒಬ್ಬ ರೈತನ ಮಗ ತನ್ನ ಸೆಕೆಂಡ್ PUC ನಲ್ಲಿ ಡಿಸ್ಟಿಂಕ್ಷನ್ ತಗೊಂಡು ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆ ಹುಡುಗನ ಇವತ್ತು ನಮ್ಮ ಕಾಲೇಜಿನ ವತಿಯಿಂದ ಸನ್ಮಾನ ಮಾಡ್ತಾರೆ. ಗೋಪಾಲ, ವೇದಿಕೆ ಮೇಲೆ. ನಮ್ಮ ಕಾಲೇಜಿನ ಕವಿ ಅಂತಾನೆ ಪ್ರಖ್ಯಾತವಾಗಿರೋ ಮತ್ತೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಮೈಲಾರಿ. ಆತನ ಬರವಣಿಗೆನೇ ಚಂದ. ಈಗ ಮೈಲಾರಿ ನಮ್ಮೆಲ್ರಿಗೋಸ್ಕರ ಒಂದು ಆಶುಕವನವನ್ನ ಸ್ಥಳದಲ್ಲೇ ಹಾಡ್ತಾನೆ. ಅವನೆಲ್ಲ ಅಂತಾನೆ, ಅವನ ಹುಡುಗಿನೇ ಬಂದಿಲ್ಲ. ತಮ್ಮನಿಗೆ MBBS ಸೀಟ್ ಸಿಕ್ಕಿದೆ, ನಾಳೆ ಬೆಂಗಳೂರಿಗೆ ಹೋಗ್ತಾವನೆ. ಕಾಲೇಜ್ನಲ್ಲಿ ಅವನಿಗೆ ಸನ್ಮಾನ ಮಾಡ್ತಾ ಇದ್ರೆ ನಿಂಗೊಂಚೂರು ಅವಮಾನ ಆಗಲ್ವಾ? ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪನೂ ಇಲ್ವೇನೋ ನಿನಗೆ? ಹಾಡು ಬರಿತಾನಂತೆ, ಹಾಡು. ನೀನು ಹಾಡು ಬರಿ, ನನ್ ಕೈಗೆ ತಬ್ಲಾ ಕೊಡು, ನಿಮ್ಮ ಅಮ್ಮನ ಕಾಲಿಗೆ ಗೆಜ್ಜೆ ಕಟ್ಟು, ತಮ್ಮನ ಕೈಗೆ ತಂಬೂರಿ ಕೊಡು, ಊರೂರು ತಿರುಗ್ತಾ ತಕ ತಕ ಕುಣಿತಾ ರಿಕಾರ್ಡ್ ಡ್ಯಾನ್ಸ್ ಮಾಡವ. ನೀನು ಹುಟ್ಟದಾಗ್ಲೇ ಶಾಸ್ತ್ರದವನೊಬ್ಬ ಹೇಳಿದ್ದ, ರಾಮಯ್ಯ ದೊಡ್ಡ ಮಗ ಹುಟ್ಟದ ಅಂತ ಸಂತೋಷ ಪಡಬೇಡ, ಅವನಿಂದ ನಿನಗೆ ಯಾವ ಸುಖನೂ ಸಿಗಲ್ಲ ಅಂತ. ನುಗ್ಗು, ನಿನ್ ತಮ್ಮನ ಕಾಲ್ ಕೆಳಗಡೆ ಒಂದ್ಸತಿ ನುಗ್ಗು, ಬುದ್ಧಿ ಬರುತ್ತೆ. ಏನ್ರಿ ನೀವು ವಯಸ್ಸಿಗೆ ಬಂದ್ ಮಗಂತವ ಹಿಂಗೆಲ್ಲ ನಡ್ರಿ, ನೀವು ನಡ್ರಿ. ಅಣ್ಣ, ಅಪ್ಪನ ಮೇಲೆ ಕೋಪ ಮಾಡ್ಕೊಂಬೇಡ. ನಮ್ಮ ಒಳ್ಳೇದಕ್ಕೆ ಅಲ್ವಾ ಅಪ್ಪ ಬೈಯೋದು. ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ವಲ್ಪ ದಿವಸದಲ್ಲೇ
ನೀವೊಂದು ಒಳ್ಳೆ ಕೆಲಸ ಹುಡುಕ್ತೀನಿ. ಗೋಪಾಲು, ನನ್ ಬಗ್ಗೆ ಏನು ಯೋಚನೆ ಮಾಡ್ಬೇಕಂಡ. ನೀ ಚೆನ್ನಾಗ್ ಓದು. ಅಪ್ಪ ನಿನ್ ಮೇಲೆ ತುಂಬಾ ಆಸೆ ಇಟ್ಕೊಂಡವನೆ. ಬಸ್ ಬಂತು ಅಣ್ಣ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊ. ಆಯ್ತು, ಹೋಗ್ಲ. ಬರ್ತೀನಿ. ರೆಡಿ? ಹೋಗ್ಬರ್ತೀನಿ. ಆಯ್ತಾಯ್ತು. ರೈಟ್. ಯಾಕಮ್ಮ ಇಷ್ಟೊಂದು ಅರ್ಜೆಂಟು? ನಿಧಾನನಮ್ಮ, ತಲೆ ಆರಿಸ್ಕೋಬೇಕಮ್ಮ. ಹೋಗಮ್ಮ. ಅನಿತಾ, ಎಲ್ಲಿಗೆ ಹೋಗ್ತಿದ್ಯಾ? ಅದು ತಲೆ ಒಣಗಿಸ್ಕೊಳ್ಳೋದು. ಮಂಗಳಾರತಿ ತಗೋ. ಬೇಗ ಬಾ, ಕಾಲೇಜಿಗೆ ಲೇಟ್ ಆಗುತ್ತೆ. ಸರ್ವ ಮಂಗಳ ಮಾಂಗಲ್ಯ. ಅನಿತಾ, ಪ್ರೀತಿಸುವುದಾದರೆ ಪ್ರೀತಿಸಿ ಬಿಡು. ಪ್ರೀತಿ ಪ್ರೀತಿ ಅದ್ನೇ ರಾಗವಾಗಲ್ಲ ಹಂಗಂತೀಯ? ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲೇ? ನಮ್ಗೆ ಬಿಸ್ಕೆಟ್ ತಿನ್ನಕ್ಕೂ ಬಿಡೋದಿಲ್ಲ. ಇಷ್ಟು ವರ್ಷ ಏನ್ ತಿಂತಿದ್ದೆ ಅದನ್ನ ತಾನೆ ಮಾಡಿದ್ದು. ಇದು ನಾನ್ ಬರ್ದಿದ್ದಲ್ಲಮ್ಮ, ಮೈಲಾರಿ ಬರ್ದಿದ್ ಕೌನವ ಪೇಪರ್ ಆಗಿ ಪ್ರಿಂಟ್ ಆಗದೆ. ನಮ್ಮ ಮೈಲಾರಿ ಎಲ್ಲೋ ಹೋಗ್ಬರ್ತೀನಣ್ಣ. ಹುಷಾರು. ಚೆನ್ನೈಕ್ರಮ್ಮ, ಇಲ್ಲಿ ಮುಂದೆ ಬನ್ನಿ, ಜಾಗ ಖಾಲಿ ಐತೆ. ಇಲ್ಲಿ ಮುಂದೆ ಬಾಮ, ಜಾಗ ಖಾಲಿ ಐತೆ. ಮೈಲಾರಿ ಹುಡುಗಿ ಬಂತಲ್ಲೋ, ಇವನೆಲ್ಲೋ ಇನ್ನೂ ಬರ್ಲೇ ಇಲ್ಲ. ಇದು ಹೀರೋ ಎಂಟ್ರಿ. ಏನು? ನಾವೆಲ್ಲ ಸಿನಿಮಾ ಹೋಗ್ತಾ ಇದ್ವಿ, ಬರ್ತೀಯಾ? ಯಾವ ಸಿನಿಮಾಕು? ಅದು ದೇವ್ರ ಸಿನಿಮಾ. ಟೈಟ್ಲ್ ಹೇಳ. ಅದು ಬೆಳಿಗ್ಗೆ ಪೇಪರ್ ನೋಡಿದೆ ಮರ್ತ್ಬಿಟ್ಟೆ. ಯಾವ್ದು ಟೈಟ್ಲ? ಅದು ಕೂಡಿ ಬಂದ ಕಂಕಣ. ಕೂಡಿ ಬಂದ ಕಂಕಣ. ಕೂಡಿ ಬಂದ ಕಂಕಣ. ದೇವ್ರ ಪಿಕ್ಚರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಪ್ಪ, ಪಕ್ಕ ಯೂತ್ಫುಲ್ ಸಿನಿಮಾ. ಯೂತ್ ನೀನು. ಆಯ್ತಪ್ಪ, ನೀವು ಹೋಗ್ಬನ್ನಿ. ಒಳ್ಳೆಯವ್ರನ್ನೆಲ್ಲ ಯಾಕೆ ಕಾಲ್ ಮಾಡ್ತೇವೆ? ಬರ ಪಿಕ್ಚರ್ ಟೈಮ್ ಹರೇ ಕೃಷ್ಣ, ನಿಂತ್ಕೊಳ್ಳ. ಹೋಗಿ ನೋಡ್ಕೊಂಡ್ ಬಂದು ಫುಲ್ ಕತೆ ಹೇಳು. ಕತೆ ನೋಡೋಕೆ ಯಾವನ್ ಹೋಗ್ತಾ ಇರೋದು? ಮತ್ತೆ ಅದು ಬಿಟ್ಟು. ಆಯ್ತಪ್ಪ ಕೂಸು, ಆ ಬಿಟ್ಟೆ ಬಂದು ಹೇಳು. ಇವನೇನು ಬಿಟ್ಟು ಬಿಡಲ್ಲ ಅಂತಾನೆ. ಗಾಬರಿ ಟಿಕೆಟ್ ತಗೊಂಬ. ನಮ್ಮ ಅಪ್ಪ ಸಿಕ್ಕಾಬಿಟ್ಟೆ ಸ್ಟಿಕ್ಟಲ್ಲ. ಇಲ್ಲಿ ಯಾರಾದ್ರೂ ನೋಡ್ಬಿಟ್ಟು ನಮ್ಮ ಅಪ್ಪನಿಗೆ ಏನಾರ ಹಾಕೊಟ್ಬಿಟ್ರೆ ನನ್ ಕತೆ ಅಷ್ಟೇ.
ಅಲ್ಲೋಡಲ್ಲಿ ಬಿದ್ದೋಗೋ ಹುಣ್ಸೆ ಮರಗಳೆಲ್ಲ ರೇಸ್ ಕೋಸ್ ಕುದ್ರೆ ಹೊಡೆದಂಗ್ ಟಿಕೆಟ್ ತಗೊಂಡು ಓಡ್ತಾವೆ. ನಿಮ್ಮ ಅಪ್ಪ ಏನ್ ನೋಡಕ್ಕೆ ಬರ್ತಾನೆ, ಹೋಗಲ್ಲ ಟಿಕೆಟ್ ತಗೊಂಬ. ನೀನೆ ತಗೊಂಬ ಹೋಗಲ್ಲ. ತಗೋ, ದುಡ್ಡು ನಾನೇ ಕೊಡ್ತೀನಿ, ತಗೊಂಬೋಗು. ಬೇಡಕಲ್ಲ. ಅಯ್ಯೋ ಹೋಗು. ಬೇಡಕಲ್ಲ, ಭಯ ಆಗ್ತಾ ಇದೆ. ಆಗೋಯ್ತು, ಹೋಗು. ನೋಡು, ನಂಗೆ ಗೊತ್ತಾಗ್ತಿಲ್ಲ. ನನ್ ಕಣ್ಣಿಗೆ ಕಾಣ್ತಾ ಇಲ್ಲ. ಹೌದಾ? ಹೋಗು ಹೋಗು. ಅಯ್ಯೋ ಯಾಕ್ರೆ ಒಳ್ಳೆ ಬಸ್ ಸ್ಟಾಪ್ ಹೋಗ್ತಾ ನಗ್ತಾ ಇದ್ರ? ಯಾಕೆ ನಗ್ತಾ ಇದ್ರ ಅಂತ ಸ್ವಲ್ಪ ಹೇಳಿ. ಮೈಲಾರಿ, ಏನಾಯ್ತು ಗೊತ್ತಾ? ಹೇಳಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಪಿಕ್ಚರ್ಗೆ ಹೋಗಿದ್ವಲ್ಲ, ಪಿಕ್ಚರ್ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯ್ತು? ನಾವೇ ಸ್ಟಾರ್ಟ್ ಆದ್ಮೇಲೆ ಬಂದಿತ್ತು. ಬಿಟ್ಟಿದ್ಯಾ? ಇನ್ನ ಬಂದಿಲ್ಲ. ಯಾವಾಗ ಬರುತ್ತೆ? ಬಿಟ್ಟು ಬಿಡೋನು ಗೊತ್ತು. ಪ್ರಕಾಶ, ಅಪ್ಪ, ಅವರಪ್ಪನೇ ಬಂದ್ಬಿಟ್ಟಾನೆ. ಮಗ, ಅಮ್ಮಂತವ ಏನು ಹೇಳಕ್ ಹೋಗ್ಬೇಡ್ವೋ. ನೀನು ಅಷ್ಟೇನಪ್ಪ, ಅಮ್ಮಂತವ ಏನು ಹೇಳಕ್ ಹೋಗ್ಬೇಡ. ಅಯ್ಯೋ, ವಾರಕ್ 4 ಗಂಡ್ಗಳು ಬಂದ್ರೆ ಯಾರಿಗೆಂತ ಕಾಫಿ ಟೀ ಕೊಡ್ಲೆ? ಬರ್ತಾರೆ, ತಿಂತಾರೆ, ತಿಳಿಸ್ತೀವಿ ಅಂತ ಹೋಗ್ತಿರ್ತಾರೆ. ಮೈಲಾರಿ, ನೆಕ್ಸ್ಟ್ ನಾನೊಂದು ಬೈಕ್ ತಗೊಂಡು ಕಣ. ರಶಲ್ಲಿ ಬಂದು ಸಾಕಾಗೋದು. ಅಚ್ಚ ಹಾಕ್ತೀನಿ. ಯಾಕೆ ಅಚ್ಚ ಹಾಕಿಸ್ಕೊಳವ? ಅವ ಅಚ್ಚ ಹಾಕಿಸ್ಕೊಳವ. ಅಲ್ಲಿ ಮುಂದೆ ನಿಂತಿರೋರ್ಗೆ ಈ ಚೀಟಿಲಿರೋದನ್ನ ಅಚ್ಚೆ ಹಾಕಿ. ಆಯ್ತು ಕಣವ, ಅಚ್ಚ ಹಾಕ್ತೀನಿ. ಬಾರಪ್ಪ. ಅಜಯ್, ಯಾಕೆ? ನೀ ಬಾಪ ಸುಳ್ಳ ಅಂದ್ರೆ ಮೈಲಾರಿ ಕತೆ ಅಷ್ಟೇ. ಕಡೆ ಅಜಯ್, ಯಾರು ಹೇಳಿದ್ದು? ಅಲ್ಲಿ ನಿಂತ್ಕೊಂಡದಲ್ಲ, ಹಸಿರು ದಾವಣಿ ಹಾಕೊಂಡ ಯಾರು? ಹೇಳ್ತು ಕಣಪ್ಪ. ಅವ್ರ ಅದಕ್ಕೆ ನಂದೇನೋ ತಪ್ಪಿಲ್ಲಪ್ಪ. ಈ ಹುಡುಗಿನೇ ಇಷ್ಟಪಟ್ಟಿದ್ದು. ತುಂಬಾ ಹಚ್ಕೊಂಡ್ಬಿಟ್ಟವಳೆ. ನಿಮ್ಗಿಷ್ಟ ಅಂದ್ರೆ ಬೇಡಪ್ಪ, ನೀವ್ ಹೆಂಗ್ ಹೇಳ್ತೀರೋ ಹಂಗೆ. ನನ್ ಮಗ ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಐತೆ. ನೋಡಮ್ಮ, ಗಿರುತಿ ಅಂತ ನಿಮ್ ಭವಿಷ್ಯಕ್ಕೆ ಕಲ್ಲು ಹಾಕೋಬೇಡಿ. ಓದು ಮುಗಿಲಿ, ಆಮೇಲೆ ನಾನೇ ಬಂದು ನಿಮ್ಮ ಅಪ್ಪ ಅಮ್ಮನ್ ತಾವ ಮಾತಾಡ್ತೀನಿ. ನಮ್ಮಪ್ಪನ ಏನ್ ಅನ್ಕೊಂಡ್ಬಿಟ್ಟಿದ್ದೆ? ಪರವಾಗಿಲ್ಲ ಕಣ ರಾಮಣ್ಣ, ಪ್ರೀತಿ ಪರವಾಗಿ ಅವನೇ ಪಟ್ಟಂತ ಒಪ್ಕೊಂಡ್ಬಿಟ್ಟ. ನಾನೊಂದ್ ಟ್ಯೂಬ್ ಲೈಟ್ ನನ್ ಲವ್ ಮ್ಯಾಟರ್ನ ಅನಿತಾಗ ಹೇಳಕ್ಕೆ ಇನ್ನೂ ಒದ್ದಾಡ್ತಾ ಇದ್ದೀನಿ. ನನಗಿಂತ ನನ್ನ ತಮ್ಮನೇ ಫಾಸ್ಟ್ ಆಗವನೆ. ಪ್ರೀತಿ ಹುಡುಗಿನ ಅಪ್ಪನ ಮುಂದೆ ಕೂರಿಸಿ ಮಾತುಕತೆ ನಡೆಸ್ತಾನೆ. ಈ ಹಳ್ಳಿ ಹುಡುಗಿರ ಸರಿ ಇಲ್ಲಪ್ಪ. ಈ ಪ್ಯಾಟಿ ಹುಡುಗಿ ತರ ಪಟ್ ಅಂತ ಬಂದು ಫೇಸ್ ಟು ಫೇಸ್ ಕುಂತು, ಯೋ ನಿನ್ ಮಗನ ಲವ್ ಮಾಡ್ತಿದ್ದೀನಿ, ಏನೇ ನಿನ್ ಕತೆ ಅಂದ್ರೆ ನಮ್ಮಂತ ಹುಡುಗರಿಗೆ ಎಷ್ಟು ಹೆಲ್ಪ್ ಮಾಡ್ದಂಗಾಗುತ್ತೆ. ಅಣ್ಣ, ಏ ಗೋಪಾಲು, ಬಾ 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 ಬಾ. ಅಣ್ಣ, ತಗೋ ಮೊಬೈಲು. ಅಪ್ಪ ಅಮ್ಮಂತ ಮಾತಾಡ್ಬೇಕು ಅಂದ್ರೆ ಆಗಾಗ ಫೋನ್ ಮಾಡ್ತಿರ್ತೀನಿ. ಇದ್ ನೀನ್ ಇಟ್ಕೊಳ್ಳೋಣ. ಅದ್ ಸರಿ ಗೋಪಾಲು, ಗೋಪಾಲ? ಬಾಯ್ಲೆ ಬಂದೆಪ್ಪ. ಅಣ್ಣ ಬರ್ತೀನಿ. ಆಯ್ತು ಹೋಗಪ್ಪ. ಮೈಲಾರಿ, ಇವತ್ ಏನಾರ ಆಗೋಗ್ಲಿ,
ನಾನಿನ್ ಪ್ರೀತಿಸ್ತಾ ಇದ್ದೀನಿ ಅಂತ ಅನಿತಾಗ್ ಹೇಳೇ ಬಿಡ್ಬೇಕು. ಗೋಪಾಲ ವಿರೋಟಿ ಮಾಡ್ತೀನಿ ಅಂತ ಹುಡುಗಿನ ಕರ್ಕೊಂಡ್ ಬಂದಾಗ ಅವನ್ ಕೂಗುದು ಬುದ್ಧಿ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಏನೇ ಮಾಡೋದು, ಊರವ್ರ ಮುಂದೆ ನನ್ ಮಕ್ಕಳನ್ನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ಕೊಂಡಿದೀನಿ. ದೊಡ್ಡ ಮಗನಂತೂ ನಮ್ಮ ಆಸೆ ಈಡೇರ್ಸಲ್ಲ. ಮತ್ತೆ ಇವನಿಗೇನಾದ್ರೂ ಅಂದು ಅವನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಯಾಕ್ರಿ ದೊಡ್ಡ ಮಗ ಅಂತೀರ? ಪಾಪ ಅವನ್ ನೋಡಿ ಇಷ್ಟೊತ್ತಾದ್ರೂ ಓದ್ಕೋತಾನೆ ಅವನೇ. ಪ್ರೀತಿ ಅನ್ನೋದು ಕಣ್ಣಲ್ಲಿ ಹುಟ್ಟಿ ಮನಸ್ಸನ್ನು ತಟ್ಟಿ ಹೃದಯ ಬಿಡಿಸೋ ಮಧುರವಾದ ಹಾಡು. ಪಲ್ಲವಿ ನೀನು, ಶರಣ ನಾನು. ಈ ಪ್ರೀತಿ ಹಾಡಿಗೆ ಜೀವನ ಪೂರ್ತಿ ನೀನು ಆಳಪ್ ಹೋಗಿರ್ತೀಯ. ಹೇಳೋಗಿದ್ದ ಈ ನಿನ್ನ ನಿರ್ಧಾರದ ಮೇಲೆ ನನ್ನ ಬದುಕು ನಿಂತಿದೆ. ನನಗೆ ನೀನ್ ಮುಂದೆ ಬಂದಿದ್ರೆ ಮಾತಾಡೋ ಧೈರ್ಯ ಇಲ್ಲ. ಅದಕ್ಕೆ ಈ ಪತ್ರದ ಮುಖಾಂತರ ಹೇಳ್ತಾ ಇದ್ದೀನಿ, ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅನಿತಾ. ಐ ಲವ್ ಯು ಅನಿತಾ. ನೀನಂದ್ರೆ ನನಗೆ ಇಷ್ಟ ಇಲ್ಲ ಕಣೋ. ಅಲ್ಲ, ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದ್ ಪದ ಹೇಳಕ್ಕೆ ಇಷ್ಟು ವರ್ಷ ಟೈಮ್ ತಗೊಂಡವ್ ನೀನು. ನಿನ್ನನ್ ಕಟ್ಕೊಂಡ್ರೆ ನನ್ನನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿಲ್ಲ. ಹಾಗಂತೀನಿ ಅಂತ ಅನ್ಕೊಂಡ್ಯಾ? ನನ್ನ 20 ವರ್ಷದಿಂದ ನೀನ್ ಎದೆಲ್ಲೇ ಬಚ್ಚಿಟ್ಕೊಂಡು ಪ್ರೀತಿಸ್ತಾ ಇದ್ಯಾ. ನಾನ್ ನಿನಗ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತೀಯ. ಐ ಲವ್ ಯು ಮೈ ಲರಿ.